ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ದೇವರು ಇಷ್ಟೊಂದು ಕ್ರೂರಿನ ಅನ್ನಿಸ್ಬಿಡ್ತದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೇಗಾದರೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮನೆಲ್ಲ ಒಂದು ಮುದ್ದಾದ ಒಂದು ಮಾಣಿಕ್ಯ, ಅದನ್ನು ನಾವು ಕಳ್ಕೊಂಡು 23ನೇ ತಾರೀಕು ಬಂದರೆ 15 ವರ್ಷ ಆಯಿತು. ನಾನು ಹುಟ್ಟಿದ ದಿನವೂ 23ನೇ ತಾರೀಕೆ. ನನ್ನ ತಂಗಿ ತೀರೋಗಿದ್ದು 23ನೇ ತಾರೀಕೆ. ಬೆಳಗ್ಗೆ ಎದ್ದು ಫೋನ್ ಮಾಡಿ ವಿಶ್ ಮಾಡಿ ಹಾಫ್ ಆನ್ ಅವರ್ಗೆ ವಿಶ್ ಮಾಡಿ ನಿನಗೆ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದ್ಲು. ಆಲ್ಮೋಸ್ಟ್ ಅವಳು ಬರೋದೇ ಒಂದು ಸರ್ಪ್ರೈಸು. ಯಾವಾಗಲೂ ನಮಗೆ ಇದ್ದಕ್ಕಿದ್ದಂಗೆ ಏನಾದರೂ ಒಂದು ತೊಗೊಂಡು ಬರ್ತಿದ್ಲು. ಹಾಗಾಗಿ ನಾನು ಸರ್ಪ್ರೈಸು ಅಂದರೆ ಅವಳಿಗೂ ನಮ್ಮ ಮನೆಗೂ ಬರೀ ಒಂದು 5 ಕಿಲೋಮೀಟ್ರ್ ಅಷ್ಟೇ ದೂರ ಇದ್ದಿದ್ದು. ಒಂದೇ ಮನೆಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರು ನಾವು ಮದುವೆ ಆಗಿದ್ದು. ನಾವು ಬೇರೆ, ಅವ್ರು ಬೇರೆ ಇದ್ವಿ. ಹಾಗೆ ಸರ್ಪ್ರೈಸ್ ಕೊಡ್ತೀನಿ ನಿನಗೆ ಅಂತ ಹೇಳಿದ್ದು. ಅವಳು ಹಳ್ಳೀಲಿದ್ರು, ನಾವು ಸಿಟಿಲಿದ್ವಿ. ಏನಪ್ಪ ಸರ್ಪ್ರೈಸ್ ಬರ್ಬೋದು ಅಂತ ಅಂದ್ಕೊಂಡು ನಾನು ಬೇಗನೆ ಎದ್ದು ವಿಶ್ ಮಾಡಿ, ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ನಾನು ಬೇಗನೆ ಎದ್ದು ರೆಡಿಯಾಗಿ ನೀನು ಸ್ನಾನ ಅವಳು ಫೋನ್ ಮಾಡಿ ಒಂದು 10 ನಿಮಿಷ ಸ್ನಾನ ಮುಗಿಸ್ಕೊಂಡು ಹಿಂಗೆ ಬರೋಷ್ಟರೊಳಗೆ ನ್ಯೂಸ್ ಬಂತು, ನಿಮ್ಮ ತಂಗಿ ಡೆತ್ ಅಂತ. ನನಗಂತೂ ಫ್ರೆಂಡ್ಸ್ ನಿಜವಾಗ್ಲೂ ಶಾಕು. ನಾನು ನಂಬಕ್ಕೆ ಆಗ್ತಾಯಿತ್ತಿಲ್ಲ ಅದನ್ನು. ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾರೆ, ಇದರಲ್ಲೆಲ್ಲ ತಮಾಷೆ ಮಾಡಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲ ಸೀರಿಯಸ್ ಅಂತ ಹೇಳಿದ್ರು. ಅಂದರೆ ನಾನು ಅದನ್ನು ನಂಬೋಕ್ಕೂ ತಯಾರಿತ್ತಿಲ್ಲ. ಯಾಕಂದ್ರೆ ಜಸ್ಟ್ 20 ನಿಮಿಷದ ಕೆಳಗೆ ಫೋನ್ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ ವಿಶ್ ಮಾಡಿ ಎಲ್ಲ ಮಾಡ್ದಿದ್ದಳು. ಏಕ್ದಮ್ಮು ಇಲ್ಲ ಅಂತಂದರೆ ಯಾರಿಗೆ ಯಾವ ಥರ ತಡ್ಕೊಳಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಆ ದಿನನಂತೂ ಮರೆಯೋಕ್ಕಾಗಲ್ಲ. ಹಾಗಾಗಿ ನಾನು ತುಂಬ ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಅವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನನ್ನು ನಾನು ಬಿಟ್ಟವಳು ಇವತ್ತವರೆಗೂ ನನಗೆ ಎಷ್ಟೇ ಒಂದು ನಮ್ಮನೆಯವರ ಒಂದು ಬಲವಂತಕ್ಕೆ ನಾನು ನನ್ನ ಮಗಳ ಬಲವಂತಕ್ಕೆ ಒಂದು ಬರ್ತ್ಡೇ ಅನ್ನೋದು ಮಾಡ್ಕೋತೀನಿ ಹೊರತು ಮನಸ್ಸಿಚ್ಛೆಯಿಂದ ಖಂಡಿತ ನಾನು ಬರ್ತ್ಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆವತ್ತು ದಿನ ನನ್ನ ಒಂದು ಅಚ್ಚುಮೆಚ್ಚು 3 ಹೊತ್ತು ಜಗಳ ಆಡ್ತಿದ್ದಿದ್ದು. ಆಮೇಲೆ ಅವಳನ್ನ ಬಿಟ್ಟು ನಾವು ಒಂದು ಕ್ಷಣನೂ ಇರ್ತಿದ್ದಿಲ್ಲ. ಒಂದು ನಮ್ಮ ಮನೇಲಿ ನಮ್ಮ ತಮ್ಮ ಆಗಲಿ ನಾನಾಗಲಿ ತುಂಬಾ ಜಗಳ ಆಡ್ತಾಯಿದ್ದಿದ್ದು ಅವಳೊಬ್ಳ ಹತ್ರನೇ. ಅಂದರೆ ಅವಳು ಜಾಸ್ತಿ ಜಗಳ ಆಡ್ತಿದ್ದಿದ್ದು ನನ್ನ ಜೊತೆನೇ. ತುಂಬಾ ಮಿಸ್ ಆಗ್ತಾಳೆ ಅವಳು. ತುಂಬ ಬೇಜಾರು ಆಗುತ್ತೆ ಅವಳನ್ನ ಕಳ್ಕೊಂಬಿಟ್ಟು. ನಮಗಂತೂ ಎಲ್ಲರಿಗೂ ಧೈರ್ಯ ಕೊಡೋದ್ರಲ್ಲೇ ಆಗಲಿ, ಎಷ್ಟು ಕೇವಲ 17 ವರ್ಷಕ್ಕೆ ಅವಳ ಜೀವನ ಎಂಡಾಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ನಾವು ಕನಸಲ್ಲ ಅಂದ್ಕೊಂಡಿದ್ದಿಲ್ಲ ಅವಳದು ಜೀವನ 17 ವರ್ಷ ಅಂದರೆ 18 ವರ್ಷಕ್ಕೆ ಅವಳದು 17 ತುಂಬಿ 18ಕ್ಕೆ ಬಿದ್ದಿತ್ತು. ಆಗ ಆ ಒಂದು ಜೀವನ ಅವಳದು ಹೇಗಾಯಿತು ಅಂದರೆ, ನಾವು ಕನಸನ್ನು ಎಣಿಸ್ಕೊಳಕ್ಕಾಗಲ್ಲ. ಅವತ್ತು ನಾನು ಹುಟ್ಟಿದ ದಿನ ನನ್ನ ತಂಗಿ ಹೋದ್ಮೇಲೆ ಅದನ್ನು ಬಿಟ್ಬಿಟ್ಟೆ. ಇದೆಲ್ಲ ನಮಗೆ ಚಿನ್ನದಂಥ ತಂಗಿನ ಹೋದ್ಮೇಲೆ ನಾವು ಯಾವ ಬರ್ತಡೇ ಆಚರಿಸ್ಕೊಂಡು ಏನು ಪ್ರಯೋಜನ ಅಂತ. ಇವತ್ತಿಗೂ ನನ್ನ ತಮ್ಮ ಅವನು ಅಷ್ಟೇ. ಅವಳು ಸತ್ತ ಮೇಲಂತೂ ಅವನು ಬರ್ತಡೇನೇ ಆಚರಿಸ್ಕೊಳ್ಳೋಣ ಬಿಟ್ಬಿಟ್ಟ. ಮತ್ತು ಹಬ್ಬ ಹುಣ್ಮೇಲೂ ಮನೇಲಿರೋನು ಅವನು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಂಗಿ, ಮುದ್ದಿನ ಮಗಳು ನಮ್ಮ ಮನೇಲಿ. ಎಲ್ಲರ ಜೊತೆನೂ ಜಗಳ ಆಡ್ತಿದ್ಲು. ಜಾಸ್ತಿ ಜಗಳ ಆಡ್ತಾಯಿದ್ದಿದ್ದೆ ಅವಳು ನನ್ನ ಜೊತೆನೇ. ಅವಳು ನಾನು ಜಗಳ ಅಂದರೆ ಜಗಳ, ಅಷ್ಟು ಜಗಳ ಆಡ್ತಾಯಿದ್ವಿ. ನೋಡಿ, ಹೆಣ್ಮಕ್ಳು 10 ನಿಮಿಷ ಒಂದೊಂದು ಚೂರು ಜೀವನದಲ್ಲಿ ಏರುಪೇರು ಅಂದರೆ ಪ್ರಾಣನೇ ಕಳ್ಕೊಂಬಿಡ್ತಾರೆ. ಜೀವನದಲ್ಲಿ ಏನೇ ಕಷ್ಟವಲ್ಲಿ ಎದುರಿಸ್ಬೇಕು. ಅಂದರೆ ಅವಳು ಗಂಡ ಹೆಂಡತಿ ಮನಸ್ತಾಪ ಬಂತ. ಮನಸ್ತಾಪದಲ್ಲಿ 10 ನಿಮಿಷ ದುಡುಕ್ಬಿಟ್ಲು. ದುಡುಕಿದೊಂದು ಪರಿಣಾಮ ಇವತ್ತು ಒಂದು ಜೀವನೇ ಇಲ್ಲ. ತುಂಬಾ ಕಾಡ್ತಾಳೆ, ತುಂಬಾ ನೆನಪಾಗ್ತಾಳೆ. ಅವಳ ರೂಪದಲ್ಲಿ ನನ್ನ ಮಗಳು ಹುಟ್ಟು ಬಂದಿದ್ದಾಳೆ. ಯಾಕಂದರೆ ಅವಳು ಒಂದು ತದ್ರೂಪನೇ. ಅವಳು ಇಲ್ಲ ನನ್ನ ಕೊರಗುನ ನನ್ನ ಮಗಳ ರೂಪದಲ್ಲಿದ್ದಾಳೆ. ಅವಳ ಥರ ಆಟ ಮಾಡೋದು, ಅವಳ ಥರ ಜಗಳ ಮಾಡೋದು, ಅವಳ ಥರ ತಿರುಗಿಸಿ ಮಾತಾಡೋದು ಎಲ್ಲ ಅವರ ಚಿಕ್ಕಮ್ಮನ. ಅವಳಿಲ್ಲ ಅನ್ನೋ ಒಂದು ಕೊರಗುನ ಅವಳು
ಮಗಳಿಗೆ ಕೊಟ್ಟೋಗಿದ್ದಾಳೆ. ಯಾಕಂದರೆ ಎರಡೂ ಒಂದೇ. ಅವಳು ಜಗಳ ಆಡ್ತಾ ಇದ್ದಿದ್ದು, ಅವಳು ನಮ್ಮ ಜೊತೆ ಯಾವ ಥರ ನಡ್ಕೊತಿಲ್ಲ ಅದನ್ನು ತದ್ದು ರೂಪ ನನ್ನ ಮಗಳು. ಯಾಕಂದರೆ ಅವ್ರ ಚಿಕ್ಕಮ್ಮ ಅವಳು ಓದ್ಲು, ಅವಳ ರೂಪದಲ್ಲಿ ನನ್ನ ಮಗಳು ಬಂದಿದ್ದಾಳೆ. ಅದೊಂದೇ ಖುಷಿ ಅಂತಲೇ ಹೇಳ್ಬೋದು. ಅವಳಿಲ್ಲ ಅನ್ನೋದಕ್ಕಿಂತ ಅವಳ ರೂಪದಲ್ಲಿ ನನ್ನ ಮಗಳಿದ್ದಾಳೆ ಅಂತ, ಅವಳು ಬಿಟ್ಟು ಹೋಗಿಲ್ಲ ಅನ್ನೋದು ಇವಾಗಲೂ ಅನ್ನಿಸ್ತದೆ. ನಿನ್ನೆ ಮೊನ್ನೆ ನಮ್ಮ ಜೊತೆ ಆಟ ಆಡ್ಕೊಂಡು ಜೊತೇಲಿ ಇದ್ಕೊಂಡು ಇದ್ದದೊಂದು ಜೀವ ನಮ್ಮ ಜೊತೆಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ. ಅಷ್ಟೇ ಬೇಜಾರಾಗುತ್ತೆ. ನನಗಂತೂ 23ನೇ ತಾರೀಕು ಬಂತು ಅಂದರೆ, 22ನೇ ತಾರೀಕು ಬಂತು ಅಂತಂದ್ರೂ ಅಷ್ಟೇ. ನಮ್ಮ ಅಜ್ಜಿ ತೀರೋಗಿ ಇವತ್ತಿಗೆ 22ನೇ ತಾರೀಕು, ಇವತ್ತಿಗೆ ಕರೆಕ್ಟಾಗಿ 16 ವರ್ಷ ಆಯಿತು ಅಜ್ಜಿ ತೀರೋಗಿ. ತಂಗಿ ತೀರೋಗಿ ಅಜ್ಜಿದು ಒಂದು ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಜ್ಜಿ ಸತ್ತೋಗಿ 1 ವರ್ಷ ಕರೆಕ್ಟಾಗಿ ಅವ್ರದ್ದು ವರ್ಷದ್ದು ಇದೆಲ್ಲ ಮಾಡ್ತೀವಲ್ಲ, ಎಂಥ ವರ್ಷ ತಿಥಿ ಮಾಡ್ತೀವಲ್ಲ, ಅದು ಮುಗಿಸ್ಕೊಬಂದು 4ನೇ ದಿನಕ್ಕೆ ಅಜ್ಜಿ ಜೊತೆನೇ ಅವಳು ಹೋದ್ಲು. ಅಜ್ಜಿ ಮೊಮ್ಮಗಳ್ದು ಅಷ್ಟು ಚಂದ ಬಾಂಡಿಂಗ್ ಇತ್ತು. ಒಬ್ರನ್ನೊಬ್ರು ಎಷ್ಟೇ ಕಿತ್ತಾಡಿದ್ರು ಒಬ್ರನ್ನೊಬ್ಬರು ಬಿಟ್ಕೊಡ್ತಿದ್ದಿಲ್ಲ. ಅಜ್ಜಿ ಮೊಮ್ಮಗಳು ಎಷ್ಟು ಕಿತ್ತಾಡ್ತಿದ್ರು ಅಜ್ಜಿ ಮೊಮ್ಮಗಳು ಹೇಳೋಕ್ಕಾಗಲ್ಲ. ಆದರೆ ಅಜ್ಜಿದು ವರ್ಷದ ತಿಥಿ ಮುಗಿಸ್ಕೊಂಡು ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆಗೆ ನೈಟು ವರ್ಷ ತಿಥಿ ಅಜ್ಜಿದು ಮುಗೀತು. ಬೆಳಿಗ್ಗೆ ಮನೆಗೆ ಬಂದ್ವಿ. ಬಂದು ಕರೆಕ್ಟಾಗಿ ಒಂದು 7:30 8:30 ನನಗೆ ವಿಶ್ ಮಾಡಿದ್ದು. 9 ಕಾಲಿಗೆಲ್ಲ ಅವಳು ಇಲ್ಲ ಅಂತ ವಿಷಯ ಬಂತು. ನಿಜವಲ್ಲ ಫ್ರೆಂಡ್ಸ್, ಯಾರಿಗೂ ಬೇಡ, ಯಾವ ತಾಯಿ ಯಾವ ಅಕ್ಕ ತಂಗಿರಿಗೂ ಬೇಡ. ನಾನು ನನ್ನ ತಂಗಿ ಎಷ್ಟು ಕಿತ್ತಾಡ್ತಿದ್ವಿ ಅಂತ, ಖಂಡಿತ ಅಷ್ಟು ಕಿತ್ತಾಡ್ತಿದ್ವಿ. ನನಗೆಲ್ಲ ಹೊಡಿತಿದ್ಲು ಅವಳು. ನಾನು ದೊಡ್ಡವಳಾದರೂ ಅವಳ ಕೈಲಿ ಹೊಡೆಸ್ಕೊತ ಇದ್ದೆ. ಅಷ್ಟು ಒಂದಿದ್ದು. 10 ನಿಮಿಷ ನಾನೇನಾರು ಇದು ಮಾಡಿಬಿಟ್ರೆ ಆಯಿತು ಬಿಡು ನನ್ನದೇ ತಪ್ಪು ಅಂದ್ಕೊಂಡು ಬರ್ತಿದ್ಲು. ಅಷ್ಟು ಒಂದು ಮುದ್ದು ಮಾಡ್ತಾಯಿದ್ದೆ ನನ್ನ ತಂಗಿನ ನಾನು. ಮುದ್ದು ಮಾಡೋಕ್ಕಿಂತ ನಾವಿಬ್ಬರು ಬರೀ ಕಿತ್ತಾಡೋದೇ ಜಾಸ್ತಿ ಇತ್ತು. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ. ಏನೇ ಆದರೂ ಹೆಣ್ಮಕ್ಳಿಗೆ ಅಕ್ಕ ತಂಗಿರಬೇಕು. ಅದನ್ನಂತೂ ನಾನು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತೀನಿ ನನ್ನ ತಂಗಿ. ನನ್ನ ಹತ್ರ ಯಾರಿಗೂ ಹೇಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಕನಸಿಗಂತೂ ಬರ್ತಾನೆ ಇರ್ತಾಳೆ. ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕನಸಲ್ಲಾದರೂ ಕಾಟ ಕೊಡ್ತಾ ಇರ್ತಾಳೆ ನನಗೆ. ತಿಂಗಳಲ್ಲಿ 1 ಸಲ ನಾನು ಕನಸಿಗೆ ಬರ್ತಾಳೆ. ಅದೇ ಒಂದು ಖುಷಿ. ಯಾಕಂದರೆ ನನ್ನ ಅಮ್ಮನೇ ಹೇಳ್ತಾರೆ, ನನಗೆ ಇವತ್ತುವರೆಗೂ ಅವಳು ಸತ್ತಿದ್ದು 1 ದಿನವೂ ನನ್ನ ಕನಸಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಅಮ್ಮ. ನನಗಂತೂ ಅಜ್ಜಿ ಅಮ್ಮ ಅಂತೂ, ಅಜ್ಜಿ ತಂಗಿ ಅಂತೂ ಮಿಸ್ ಮಾಡ್ದಂತೆ ತಿಂಗಳಿಗೆ 1 ಸರಿನಾರು 2 ಸರಿನಾರು ಕನಸಿಗೆ ಬರ್ತಾರೆ. ಅವ್ರ ಕನಸಿಗೆ ಬರ್ತು ಅಂದರೆ ನಾನು ಹುಷಾರು ತಪ್ಪುದೆ ಅಂತಲೇ ಅರ್ಥ. ಬರ್ತಾ ಇರ್ತಾರೆ. ತುಂಬಾ ಬೇಜಾರಾಗುತ್ತೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮಲ್ಲೂ ಒಂದು ಚಿಕ್ಕ ಕೂಸದು. ಎಷ್ಟು ಅಂದರೆ ಎಲ್ಲರ ಜೊತೆ ಎಷ್ಟು ಜಗಳ. ಮತ್ತು ಒಂದು ಗಂಡು ಮಕ್ಕಳು ಮಾಡೋವಂಥ ಕೆಲಸನ ಅವಳು ಮಾಡ್ತಿದ್ಲು. ಎಲ್ಲರ ಜೊತೆ ಸೋಷಲ್ ಆಗಿರ್ತಿದ್ಲು. ನನ್ನ ಮಗಳು ಅಂದ್ರೆ ಅವಳಿಗೆ ತುಂಬ ಇಷ್ಟ. ನನ್ನ ಜೊತೆ ಇವತ್ತು ಜಗಳಾಡೋಳು. ಬೆಳಗ್ಗೆ ಸರಿಯಾಗಿ ಅವಳು 1 ಅರ್ಧ ಗಂಟೆಗೆ ಅಶ್ವಿನಿ ಅನ್ಕೊಂಬರೋಣ, ಅಕ್ಕಯ್ಯ ಅಂತ ಕರೆದಿದ್ದೆ ಅಪರೂಪ. ನನ್ನನ್ನು ಯಾವಾಗಲೂ ಅಷ್ಟೇ ಅಶ್ವಿನಿ ಅಂತಲೇ ಕರಿತಿದ್ಲು. ಅಕ್ಕಯ್ಯ ಅನ್ನೋದು ರೇಲ್ ಅವಳು ಕರಿತಾ ಇದ್ದಿದ್ದು. ಪ್ರೀತಿ ಜಾಸ್ತಿ ಆದಾಗ ಅಕ್ಕಯ್ಯ ಅಂತ ಕರಿತಿದ್ಲು. ಅದು ಏನೇ ಆದರೂ ಅಷ್ಟೇ ಹಂಚು ತಿಂತಿದ್ಲು. ಎಲ್ಲ ನನ್ನ ಒಂದು ಕೇರ್ ಮಾಡ್ತಿದ್ಲು, ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ಲು. ಯಾಕಂದರೆ ಅವಳಷ್ಟು ಬುದ್ಧಿ ಮೆಚುರಿಟಿ ಎಲ್ಲ ನನಗಿರ್ತಿದ್ದಿಲ್ಲ. ನನಗೆ ಅಷ್ಟು ಇವಾಗಲೂ ಬುದ್ಧಿ ಮೆಚುರಿಟಿ ಅಷ್ಟಿಲ್ಲ ನನಗೆ. ಆದರೆ ಒಂದು ಗಂಡು ಮಕ್ಕಳು ಕೆಲಸ ಮಾಡೋದು ಏನು ಕೆಲಸ ಬರಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಕೆಲಸನೂ ಮಾಡ್ತಿದ್ಲು. ಎಲ್ಲದಕ್ಕೂ ಬದ್ಧವಾಗಿ ನಿಂತ್ಕೊತಿದ್ಲು. ಆ ಮನೇಲಿ ಏನಾದ್ರು ದುಡ್ಡು, ಅವಳದೊಂದು ಬುದ್ಧಿ ಏನೈತೆ ಅಂತ, ಮನೇಲಿ ಜಗಳ ಆಯಿತು ಅಂದ ತಕ್ಷಣ ಅಮ್ಮ ಕೆಲ್ಸಕ್ಕೆ ಹೋಗಲಿ, ನಾವೇನೋ ಸ್ಕೂಲ್ಗಳಿಗೆ ಹೋಗಲಿ, ಮನೇಲಿ ಅಮ್ಮನ ಜೊತೆ ಹೊಡೆದಾಡ್ಕೊಂಡು ಜಗಳ ಏನಾರು ಮಾಡ್ಕೊಂಬಿಟ್ರೆ ಬೆಲ್ಲ ಏನು ಮಾಡಿದ್ರೆ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು, ಏನು ನಾನು ಊಟನೇ ಮಾಡಿಲ್ಲ ಉಪವಾಸ ಇದ್ದೀನಿ ಅನ್ನೋ ರೀತಿಲಿ ಇರ್ತಿದ್ಲು. ಅವಳಂದ್ರೆ ಸ್ಟ್ರಾಂಗ್ ಮೈಂಡು. ಎಷ್ಟು ಸ್ಟ್ರಾಂಗ್ ಅಂದರೆ ನೋಡಿ, ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಸ್ಟ್ರಾಂಗ್ ಇದ್ದು.
ಅಂಥವಳೆ ಒಂದು ಕ್ಷಣಕ್ಕೆ ದುಡುಕಿ ಅವಳ ಜೀವನನ ಕೈಯಾರ ಹಾಳು ಮಾಡ್ಕೊಂಬಿಟ್ಲು. ಇವತ್ತು ನಮಗೂ ಸಾಯೋವರೆಗೂ ಅದೊಂದು ನೆನಪು ಕಾಡ್ತಾ ಇರುತ್ತೆ. ಏನಾದರೂ ಅಕ್ಕ ತಂಗಿರಿಗೆ ಕಷ್ಟ ಸುಖ ಹೇಳ್ಕೊಳಕ್ಕೆ ತಂಗಿನಾರು ಇರಬೇಕು, ಅಕ್ಕನಾರು ಇರಬೇಕು. ದುರಾದೃಷ್ಟ ನನಗೆ ಎರಡೂ ಇಲ್ಲ, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಇರಲಿ, ಇರೋರೇ ನಮ್ಮ ಅಕ್ಕ ತಂಗಿರು ಅನ್ಕೋಬೇಕಷ್ಟೇ. ತುಂಬ ಬೇಜಾರಾಗ್ತೈತೆ ಫ್ರೆಂಡ್ಸ್ ಇವತ್ತಂತೂ. ಅಷ್ಟು ಅವಳ ಮಿಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಗಂಡ ಹೆಂಡ್ತಿ ಜಗಳ 10 ನಿಮಿಷ ಉಂಡು ಮಲ್ಗೋರ್ಗು ಅಂತ ಇರುತ್ತೆ. ಆದರೆ ಗಂಡ ಹೆಂಡ್ತಿ ಜಗಳ ಅತಿರೇಕಕ್ಕೆ ಹೋದರೆ 3ನೇವರು ಇಂಟರ್ಫಿಯರ್ ಹಾಕಿದ್ರೆ ಜೀವನ ಏನಾಗುತ್ತೆ ಅನ್ನೋಕ್ಕೆ ಉದಾಹರಣೆ ನನ್ನ ತಂಗಿನೇ. ಅವಳ ಜೀವನದಲ್ಲಿ ತುಂಬಾ ಸ್ಟ್ರಾಂಗ್ ಇರೋಳು 10 ನಿಮಿಷ ದುಡುಕ್ಬಿಟ್ಲು ಅವಳು. ಗಂಡನ ಒಂದು ಸಭ್ಯದಿಂದ ಅವಳ ಜೀವನನೇ ಕಳ್ಕೊಂಬಿಟ್ಲು ಇವತ್ತು. ಅವಳಿಗೆ ಪಾಪು ಚಿಕ್ಕದು, ಅವಳು ತೀರೋದಾಗ ಆ ಪಾಪನ ನಾವೆಲ್ಲ ನೋಡ್ಕೊತಾ ಇದ್ದೀವಿ. ಇವಾಗ ಗಂಡು ಮಗ ಈಗ SLC ಓದ್ತಾ ಇದ್ದಾನೆ, ನನ್ನ ಮಗಳಿಗಿಂತ ದೊಡ್ಡವಳು. ಆ ಮಗು ತಬ್ಲಿ ಆಗೋಯ್ತು ನೋಡಿ. ಅಪ್ಪ ಅಮ್ಮ ಮಾಡೋ ಒಂದು ಕೆಲಸದಿಂದ ಏನಾಗುತ್ತೆ ಅಂತ. ನನ್ನ ತಂಗಿ ಅವತ್ತು 1 ನಿಮಿಷ ನಮ್ಮ ಬಗ್ಗೆ ಎಲ್ಲ ಯೋಚನೆ, ಗಂಡನ ಬಗ್ಗೆ, ಗಂಡ ಇಲ್ಲಾದರೂ ಜೀವನ ಮಾಡ್ಬೋದಲ್ಲ, ಜೀವ ಹೋದರೆ ಎಲ್ಲಿ ಬರುತ್ತೆ ಹೇಳಿ. ಒಂದು 10 ನಿಮಿಷ ಮಗನಿಗೋಸ್ಕರ ಅಮ್ಮ ಅಣ್ಣ ಇದ್ದಾನೆ, ಅಕ್ಕ ಇದ್ದಾಳೆ ಅಂತ ಒಂಚೂರು ಅವಳ ಜೀವನದಲ್ಲಿ ಒಂಚೂರು ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ಇವತ್ತು ಅವಳು ನಮ್ಮ ಜೊತೆ ಇರ್ತಿದ್ಲು, ಖುಷಿಯಾಗಿರ್ತಿದ್ಲು. ಹೇಗಿರ್ತಿದ್ವಿ ನಾವು ಅಕ್ಕ ತಂಗಿರುತ್ತೆ ಹೇಳೋಕ್ಕಾಗಲ್ಲ. ನಾವು ಎಷ್ಟು ಜಗಳ ಆಡಿದ್ರು ಕಿತ್ತಾಡಿದ್ರು ಇನ್ನು 10 ನಿಮಿಷ ನಾನೇ ಸಿಟ್ಕೊಂಡಿದ್ರು ಅವಳೇ ಮಾತಾಡ್ಸ್ಕೊಂಬಂದು. ಸಿಟ್ಟು ಜಾಸ್ತಿ ನನಗೆ, ಅಂದರೆ ಅವಳ ಸಿಟ್ಟು ಕ್ಷಣಿಕ. ನನಗೆ ಹೊಡಿಯೋಕ್ಕೆಲ್ಲ ಹೊಡಿತಿದ್ಲು ಚಿಕ್ಕ ವಯಸ್ಸಲ್ಲಿದ್ದಾಗ. ಎಷ್ಟು ಹೊಡಿತಿದ್ಲು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ವಿ ಫ್ರೆಂಡ್ಸ್. ಹೇಗಿದ್ವಿ ಅಂದ್ರೆ ಅದನ್ನು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ವಿ ನಾವು. ಯಾರು ಕಣ್ಣು ಬಿತ್ತೋ ದೇವ್ರಿಗೆ ಇಷ್ಟ ಆಗಲಿಲ್ವೇನೋ ನಮ್ಮ ಜೊತೆ ಅವಳನ್ನ ಜಾಸ್ತಿ ಟೈಮ್ ಇರಿಸ್ಲಿಲ್ಲ, ಬೇಗನೆ ಅವಳನ್ನ ಕಳ್ಕೊಂಬಿಟ್ವಿ. ಒಂದು 22-23ನೇ ತಾರೀಕು ಬಂತು ಅಂದರೆ ತುಂಬಾ ಒಂದು ನಾವು ತುಂಬ ಇಷ್ಟಪಡ್ತಾರಂಥ ವ್ಯಕ್ತಿಗಳು. ನಾನು ತುಂಬ ಅಂದರೆ ತುಂಬಾ, ನಮ್ಮ ಅಜ್ಜಿ ಆಗಲಿ ನನ್ನ ತಂಗಿ ಆಗಲಿ, ನಾನು ಇಬ್ಬರ ಜೊತೆ ಕಿತ್ತಾಡೋದು, ಇಬ್ಬರ ಜೊತೆ, ನಮ್ಮ ಅಮ್ಮನ ಜೊತೆನೂ ನನ್ನ ಬಾಂಡಿಂಗ್ ಅಷ್ಟೇ ಇರ್ತಿದ್ದಿಲ್ಲ. ಜಾಸ್ತಿ ಬಾಂಡಿಂಗು ಅಜ್ಜಿ ಜೊತೆ ಇರ್ತಿತ್ತು. ಓಕೆ ಫ್ರೆಂಡ್ಸ್, ನನಗೆ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡು ಬಂದೆ, ಯಾಕೋ ಸಿಕ್ಕಾಪಟ್ಟೆ ನೋವು ತಡೆಯೋಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕಷ್ಟನ ಸುಖನೆಲ್ಲ ಶೇರ್ ಮಾಡ್ಕೊಬೋದು, ಕಷ್ಟನೂ ಶೇರ್ ಮಾಡ್ಕೊಬೇಕಲ್ವಾ. ಹಾಗೆ ಬಂದೆ. ತುಂಬಾ ತಂಗಿನ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಮಗಳ ಖುಷಿಗೋಸ್ಕರ ಒಂದು ಸೆಲೆಬ್ರೇಷನ್ ಅಂತ ಅಷ್ಟೇ. ಅದು ನಾನೇನು ಆಲ್ಮೋಸ್ಟ್ ನಾನು ದೇವಸ್ಥಾನಕ್ಕೂ ಹೋಗಲ್ಲ ಅವತ್ತಿನ ದಿನಕ್ಕೆ, ಇಷ್ಟನೂ ಆಗಲ್ಲ. ನಾನು ಅವತ್ತಿನ ದಿನ ಸ್ನಾನ ಮಾಡಿ ಎಂಥದ್ದು ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಸತ್ತೋರು ಮತ್ತೆ ಬರಲ್ಲ. ಮಕ್ಕಳು ಖುಷಿಗೋಸ್ಕರ ನಾವು ಬದುಕಬೇಕು ಅಲ್ವಾ. ನಮ್ಮ ಮಕ್ಕಳಿಗಿಂತ ದೊಡ್ಡ ಆಸ್ತಿ ಅಂತಸ್ತು ನಮಗೇನೂ ಇಲ್ಲ. ಊರ ಸುಖದಲ್ಲಿ ನಮ್ಮ ಸುಖನ ಕಾಣಬೇಕು. ಹಾಗಾಗಿ ನನ್ನ ಮಗಳು ಖುಷಿನ ನಾನು ಆಚರಿಸ್ತೀನಿ ಅಷ್ಟೇ, ಏನಿಲ್ಲ. ಸಿಂಪಲಾಗಿ ಒಂದು ಕೇಕ್ ತರ್ತೀನಿ, ಕಟ್ ಮಾಡ್ತೀನಿ. ಅದು ಖುಷಿಯಿಂದಂತೂ ಖಂಡಿತ ಮಾಡಿರಲ್ಲ, ಅವ್ರ ಖುಷಿಗೋಸ್ಕರ ನಾನು ಮಾಡ್ತೀನಿ. ನಂಗೆ ಅವತ್ತಿನ ದಿನ ಇಷ್ಟನೇ ಆಗಲ್ಲ. ಸುಮ್ಮನೆ ನನ್ನ ಪಾಡಾಗಿ ನಾನು ರೂಮಲ್ಲಿ ಮಲಗ್ಬಿಡ್ತೀನಿ. ಈಗ ಒಂದು 3 ವರ್ಷದಿಂದ, ಅಂದರೆ ಮಗಳು ದೊಡ್ಡೋಳದ್ದಲ್ಲ, ಅವಳ ಖುಷಿಗೋಸ್ಕರ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಯಾಕಂದ್ರೆ ನಾನು ಅಳ್ತ್ಕೊಂಡು ನಾನು ಇದು ಮಾಡಿಬಿಟ್ರೆ ಅವಳು ಕುಗ್ಗೋಗ್ಬಿಡ್ತಾಳೆ. ಯಾಕಂದರೆ ನನಗಿಂತ ಹೆಚ್ಚಾಗಿ ಅವ್ರ ಚಿಕ್ಕಮ್ಮನ ಮಕ್ಕನ ಅವಳು ನೋಡೇ ಇಲ್ಲ. ಅಂದರೆ ಅವಳ ಹೆಸ್ರು ಎತ್ತರ ಸಾಕು ಇವಾಗಲೂ ಹತ್ಬಿಡ್ತಾಳೆ, ಮಂಕಾಗ್ಬಿಡ್ತಾಳೆ ಸ್ವಲ್ಪ ದಿನ. ನನಗೆ ಚಿಕ್ಕಮ್ಮ ಇರಬೇಕಾಗಿತ್ತು ಅಂತ ಅಂದ್ಕೊಂಡು ಮಂಕಾಗ್ಬಿಡ್ತಾಳೆ. ಅವಳ ಹೆಸ್ರು ಕೇಳಿದ ತಕ್ಷಣ ಸ್ವಲ್ಪ ದಿನ ಮಂಕಾಗ್ಬಿಡ್ತಾಳೆ. ಹಾಗಾಗಿ ಅವತ್ತಿನ ದಿನಕ್ಕೆ ನಾನು ಅವಳ ಮುಂದೆ ಏನೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಬೆಳಗ್ಗಿಂದ ಸ್ಕೂಲ್ಗೆ ಹೋಗಿರ್ತಾಳೆ, ಸಂಜೆ ಮೇಲೆ ಅವಳ ಖುಷಿಗೋಸ್ಕರ ರೆಡಿಯಾಗಿ ಅವಳ ಖುಷಿ ಜೊತೆ ನಾನು ಭಾಗಿಯಾಗ್ತೀನಿ.
ಅಂದರೆ ಒಂದು ಸರ್ಪ್ರೈಸು ಅಂತ ಯಾವ ಥರ ಸರ್ಪ್ರೈಸ್ ಕೊಟ್ಲು ಅಂದರೆ ಹೇಳೋಕ್ಕೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅಂಥ ಸರ್ಪ್ರೈಸು ನಾನು ಲೈಫಲ್ಲಿ ನೋಡಿಲ್ಲ. ಅವಳು ಕೊಟ್ಟಿದ್ದು ನನ್ನ ತಂಗಿ ಕೊಟ್ಟಿದ್ದು ಸರ್ಪ್ರೈಸು. ಫೋನಲ್ಲೇ ಹೇಳಿದ್ಲು ನಿಂಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅಂತ. ಅದು ಅವಳದು ಒಂದು ಅಂತ್ಯನೇ ಅಂತ ನಮ್ಗೆ ಖಂಡಿತ ಗೊತ್ತಿದ್ದಿಲ್ಲ. ನನಗೊಂಚೂರು ಮುಂಚೂತನೇ ಆಗಿದ್ರು ಬದುಕ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಸಂಸಾರದಲ್ಲಿ ಯಾವತ್ತೇ ಆಗಲಿ ಅಷ್ಟೇ ಹೆಣ್ಮಕ್ಳು ಮೂರೇವ್ರನ್ನ ಹತ್ರಕ್ಕೆ ತಗೋಬೇಡಿ. ಯಾವುದೇ ಹೆಣ್ಮಕ್ಳು ನಮ್ಮ ಒಂದು ಫ್ಯಾಮಿಲಿ ರಿಲೇಟಿವಿಂದನೇ ನನ್ನ ತಂಗಿ ಜೀವನ ಈ ಥರ ಆಯಿತು. ಹೇಳೋಕ್ಕಾಗಲ್ಲ, ಅದು ಕ್ಷಣ, ಅದು ಋಣ ಅನುಬಂಧ, ಅವ್ರ ಹಣೆ ಬರ ಇಷ್ಟು ಅಂತ. 18 ವರ್ಷಕ್ಕೆ ಅವಳ ಜೀವನ ಎಂಡು ಅಂತಂದರೆ ಅದೇ ಬಾಳಿ ಬದುಕಬೇಕಾಗಿರೋಂಥ ಹುಡುಗಿ, ಸ್ಟ್ರಾಂಗ್ ಆಗಿರೋ ಹುಡುಗಿ, ಎಲ್ಲರೂ ಎದುರಿಸೋವಂಥ ಹುಡುಗಿ. ಇಡೀ ನಮ್ಮ ಮನೇಲಿ ಅವಳಿಗೆ ಎದುರ್ಕೊತಿದ್ವಿ ನಾವು. ಅಷ್ಟು ಬಾಯಿ ಮಾಡ್ತಿದ್ಲು, ಅಷ್ಟು ಒಂದು ನಾವು ಗಂಡಸ್ರಂಗೆ ದುಡಿತಿದ್ಲು ಅವಳು ಮನೇಲಿ. ಅವಳೇ ಯಾರ ಮೇಲೂ ಡಿಪೆಂಡ್ ಆಗ್ತಿದ್ದಿಲ್ಲ. ಆ ಥರ ಇದ್ದಿದ್ದೊಂದು ಹೆಣ್ಣು ಹುಡುಗಿ. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ನನಗಂತೂ ನಿನ್ನೆಯಿಂದ ಕುಗ್ಗೋಗ್ಬಿಟ್ಟಿದ್ದೀನಿ. ಅಂದರೆ ಯಾರಿಗೂ ತೋರಿಸ್ಕೋತಾ ಇಲ್ಲ ನಾನು. ನನಗೆ 22ನೇ ತಾರೀಕು 23ನೇ ತಾರೀಕು ಈ 2 ದಿನ ಬಂತು ಅಂತಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಎಷ್ಟು ಬೇಜಾರಂದರೆ ಅದನ್ನೇ ಹೇಳ್ಕೊಳಕ್ಕೆ ಹೋಗಲ್ಲ, ಊಟನೂ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ತಾ ಇರುತ್ತೆ. ಅಜ್ಜಿ ಮತ್ತು ಹಾಗೆ ತಂಗಿನ ನೆನೆಸ್ಕೊಂಡ್ರು ಅಂತ. ಅದರಿಂದ ಯಾರತ್ರ ತೋರಿಸ್ಕೊಳಕ್ಕೆ ಹೋಗಲ್ಲ. ಇನ್ನು ನಾನು ಹತ್ರ ಅವರು ಎಲ್ಲ ಬೇಜಾರು ಮಾಡ್ಕೋತಾರೆ ಅಂತ. ಇನ್ನು ನನ್ನ ತಮ್ಮ ಅಂತೂ ನಾಳೆ ಅಂತೂ ಅವನಂತೂ ಸಿಕ್ಕಾಪಟ್ಟೆ ಮಂಕ ಆಗ್ಬಿಡ್ತಾನೆ ನಾಳೆ. ಇನ್ನು ಅಮ್ಮನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮಧ್ಯದಲ್ಲೆಲ್ಲ ಇದು ಖುಷಿ ಬೇಕಾ ಅನ್ನಿಸ್ಬಿಡುತ್ತೆ. ಆದರೆ ಮಕ್ಳಿಗೋಸ್ಕರ ನಾವು ಖುಷಿನ ಎಂಜಾಯ್ ಮಾಡಲೇಬೇಕಾಗುತ್ತೆ. ಮನಸ್ಸಿಲ್ಲಾದರೂ ಮನಸ್ಸಲ್ಲಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಬೇಜಾರಾಗ್ತೈತೆ ಫ್ರೆಂಡ್ಸ್. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡಿಕೊಂಡೆ. ಬಾಯ್ ಫ್ರೆಂಡ್ಸ್.